ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಕ್ಕಳಿಗೆ ಸ್ಕೂಲ್ ಇರೋದ್ರಿಂದ ನಾನು ಸ್ವಲ್ಪ ಬೇಗನೆ ಎದ್ದು ಎಲ್ಲ ಕೆಲಸನ ಶುರು ಮಾಡಿಕೊಂಡೆ. ನನ್ನ ಮಕ್ಕಳು ಎದ್ದೇಳೋದಕ್ಕಿಂತ ಮುಂಚೆನೇ ನಾನು ಸ್ವಲ್ಪ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ನನ್ನ ಮಕ್ಕಳು ಎದ್ದಿದ್ದಾದಮೇಲೆ ಏನೂ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಅದರಿಂದ ಬೆಳಿಗ್ಗೆನೇ ಎದ್ದಿದ್ದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ನೋಡಿ ಈ ಥರ ಆಚೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಬಾಗಿಲು ಮುಂದೆ ಎಲ್ಲ ಕಸ ಗುಡಿಸಿ ಗೇಟ್ ಹತ್ರ ಎಲ್ಲ ನೀರು ಹಾಕಿ ರಂಗೋಲಿ ಹಾಕಿದ್ರೇ ನನಗೆ ಸಮಾಧಾನ. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಇದನ್ನೇ ಫಾಲೋ ಮಾಡ್ತಾರೆ ಅಂತ ಅಂದ್ಕೊತೀನಿ. ಯಾಕಂದರೆ ಇದು ಮಾಡಿದ್ದಾದ್ಮೇಲೆ ನಾವು ಒಳಗಡೆ ಕೆಲಸ ಶುರು ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನೋಡಿ ಆದಷ್ಟು ಬೇಗ ಈ ಕೆಲಸನೆಲ್ಲ ಶುರು ಮಾಡಿಕೊಂಡು ಇವತ್ತು ಸ್ಕೂಲ್ ಇರೋದ್ರಿಂದ ಮಕ್ಕಳನ್ನ ರೆಡಿ ಮಾಡಿ ಮತ್ತು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಟೈಮ್ ಆಗೋಗ್ಬಿಡುತ್ತೆ. ಅದಕ್ಕೆ ಒಳಗಡೆ ಕೆಲಸ ಶುರು ಮಾಡೋಣ ಅಂತ ಹೋದೆ. ಹೇಗೂ ರಾತ್ರಿ ಉಳಿದಿರುವಂಥ ಮುದ್ದೆ ಇತ್ತು, ಅದರಿಂದ ರಾಗಿ ಅಂಬಲಿ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿದೆ. ರಾಗಿ ಅಂಬಲಿಗೆ ಉಳಿದಿರುವಂಥ ಮುದ್ದೆಯನ್ನು ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಮೊಸರು ಹಾಕಿ ರೆಡಿ ಆಗಿಬಿಡುತ್ತೆ. ನೋಡಿ ಇದಕ್ಕೆ ಬೇಕಂದರೆ ನಾವು ಆನಿಯನ್ಸ್ನ ಮಿಕ್ಸ್ ಮಾಡ್ಕೊಬೋದು. ನನ್ನ ಮಕ್ಕಳು ಆನಿಯನ್ಸ್ ಹಾಕಿದ್ರೆ ಕುಡಿಯೋದಿಲ್ಲ, ಸೊ ಅದರಿಂದ ನಾನು ಆನಿಯನ್ನ ಮಿಕ್ಸ್ ಮಾಡೋದಿಲ್ಲ. ಬೇಕು ಅಂದರೆ ನೀವು ಸಣ್ಣದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಜೊತೆನೇ ಅದನ್ನು ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಾದಮೇಲೆ ನೋಡಿ ಟಿಫನ್ಗೆ ಅಂತ ಹೇಳಿಬಿಟ್ಟು ದೋಸೆನ ರೆಡಿ ಮಾಡಿಕೊಂಡೆ. ದೋಸೆ ಇಟ್ಟಿತ್ತು, ಇದಕ್ಕೆ ಕಡಲೆಬೀಜ ಚಟ್ನಿ ಮಾಡಿಟ್ಟಿದ್ದೀನಿ. ನಮ್ಮ ಮಕ್ಕಳು ದೋಸೆ ಆಗಲಿ ಚಪಾತಿ ಆಗಲಿ ಯಾವುದೇ ಆಗಲಿ ಅವ್ರಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕಡಲೆಬೀಜ ಚಟ್ನಿನೇ. ಸೊ ಯಾವಾಗಲೂ ಅಷ್ಟೇ ನಾನು ಕಡಲೆಬೀಜ ಚಟ್ನಿ ಮಾಡಿರ್ತೀನಿ. ಅದಾದಮೇಲೆ ನೋಡಿ ಲಂಚ್ ಬ್ಯಾಗ್ನ ರೆಡಿ ಮಾಡಿಕೊಂಡೆ. ಬಾಕ್ಸ್ಗೆ ಹಾಕಿದ್ದನ್ನೆಲ್ಲ ಹಾಕಿ ಲಂಚ್ ಬ್ಯಾಗಲ್ಲಿಟ್ಟು ಬ್ಯಾಗ್ನ ರೆಡಿ ಮಾಡಿಕೊಂಡು ನಾನು ಮಕ್ಕಳನ್ನ ರೆಡಿ ಮಾಡೋದನ್ನು ಶುರು ಮಾಡಿಕೊಂಡೆ. ಮಕ್ಕಳಿಗೆ ಸ್ನಾನ ಮಾಡಿಸಿ ಕರ್ಕೊಂಬಂದು ನೋಡಿ ನನ್ನ ಮಗನಿಗೆ ಬಟ್ಟೆ ಎಲ್ಲ ಹಾಕಿ ಇಬ್ರಿಗೂ ಸ್ಕೂಲ್ ಇರೋದ್ರಿಂದ ಇಬ್ಬರನ್ನೂ ಒಟ್ಟಿಗೆ ರೆಡಿ ಮಾಡ್ತೀನಿ. ಬಟ್ ಆದರೆ ಬೇರೆ ಬೇರೆ ಸ್ಕೂಲ್ಗೆ ಹೋಗೋದ್ರಿಂದ ಬೇರೆ ಬೇರೆ ಟೈಮಿಂಗ್ಸ್ ಇರುತ್ತೆ. ಫಸ್ಟ್ ನನ್ನ ಮಗಳು ಹೋಗ್ತಾಳೆ, ಆಮೇಲೆ ನನ್ನ ಮಗ ಸ್ಕೂಲ್ಗೆ ಹೋಗ್ತಾನೆ. ಸೊ ಇಬ್ಬರನ್ನೂ ಒಟ್ಟಿಗೆ ರೆಡಿ ಮಾಡಿಬಿಡ್ತೀನಿ. ರಾಗಿ ಅಂಬಲಿ ಮಾಡಿದ್ದೆ ಅಲ್ವಾ, ಅದು ಕುಡಿಯೋದಕ್ಕಂತ ಹೇಳಿಬಿಟ್ಟು ನನ್ನ ಮಗನಿಗೆ ಕೊಟ್ಟಿದ್ದಾದಮೇಲೆ ಹಂಗೆ ಒಟ್ಟಿಗೆ ನನ್ನ ಮಗಳನ್ನ ರೆಡಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಅವಳಿಗೆ ಜಡೆ ಹಾಕೋಣ ಅಂತ ಹೇಳ್ಬಿಟ್ಟು ಜಡೆ ಹಾಕ್ತಿದ್ದೀನಿ. ನಾನು ಎಷ್ಟೇ ಚೆನ್ನಾಗಿ ಹಾಕಿದ್ರೂ ನನ್ನ ಮಗಳು ಒಪ್ಪಲ್ಲ ಬಿಡಿ. ಇದು ಎಲ್ಲರ ಮಕ್ಕಳು ಹೆಣ್ಮಕ್ಳಿರೋ ತಾಯಿ ರಿಲೇಟ್ ಆಗ್ತಾರೆ. ನಾವೆಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ಎಷ್ಟು ಚೆನ್ನಾಗಿ ಜಡೆ ಹಾಕಿದ್ರು ಅವ್ರು ಒಪ್ಪೋದಿಲ್ಲ. ಸೊ ಇದು ಹಂಗಿದೆ ಹಿಂಗಿದೆ ಅಂತೆಲ್ಲ ಮುಟ್ಟು ನೋಡಿಕೊಂಡ್ರು. ಆಮೇಲೆ ನೋಡಿ ಎಲ್ಲ ರೆಡಿ ಮಾಡಿ ಆಗಿದ್ದಾದಮೇಲೆ ಯಾವಾಗಲೂ ಇದೇ ಥರನೇ ಇರುತ್ತೆ ನನ್ನ ರುಟೀನ್. ಮಾರ್ನಿಂಗು ನಾನು ಇಬ್ಬರನ್ನೂ ಒಂದೇ ಸಲ ರೆಡಿ ಮಾಡಿಬಿಡ್ತೀನಿ. ಆಮೇಲೆ ಫಸ್ಟು ನನ್ನ ಮಗಳನ್ನ ಬಿಟ್ಟು ಬಂದಿದ್ದಾದಮೇಲೆ ನನ್ನ ಮಗನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ ಅವನು ಹೋಗಲ್ಲ ಅಂತ ಹಠ ಮಾಡ್ತಿದ್ದಾನೆ. ಏನೋ ಒಂದು ರೀಸನ್ ನೀಡಿ ಏನೋ ಒಂದು ಸ್ಟೋರಿ ಹೇಳಿ ಅವನನ್ನು ನಂಬಿಸಿ ಕರ್ಕೊಂಡು ಹೋಗ್ತಿದ್ದೀನಿ. ಸೊ ಕೋಪ ಮಾಡಿಕೊಂಡು ಹೋಗ್ತಿದ್ದಾನೆ. ಸೊ ಮಕ್ಕಳನ್ನ ಇಬ್ಬರನ್ನೂ ಸ್ಕೂಲ್ಗೆ ಬಿಟ್ಟು ಬಂದಮೇಲೆ ನಾನು ಮನೆ ಕೆಲಸನೆಲ್ಲ ಶುರು ಮಾಡಿಕೊಂಡೆ. ಮಕ್ಕಳೆಲ್ಲ ಹೋದಾದ್ಮೇಲೆ ಫಸ್ಟ್ ಕಿಚನ್ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಸಿಂಕಲ್ಲಿರೋ ಎಲ್ಲ ಪಾತ್ರೆನೆಲ್ಲ ತೊಳ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊಂಡೆ. ಮತ್ತು ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೊಂಡು ನೀಟಾಗಿ ಉಜ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಅದೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಅದೆಲ್ಲ ಒರೆಸ್ಕೊಂಡಿದ್ದಾದಮೇಲೆ ಫುಲ್ ಶೆಲ್ಫ್ ಎಲ್ಲ ಒರೆಸ್ಕೊಂಡು ಮತ್ತು ಗೋಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಟೈಲ್ಸ್ ಎಲ್ಲ ಒರೆಸ್ಕೊಂಡಿದ್ದಾದಮೇಲೆ ಫುಲ್ ಕ್ಲೀನಾಗಿ ಕಿಚನ್ನ ಕ್ಲೀನ್ ಮಾಡ್ಕೊಂಬಿಟ್ಟೆ. ಸೊ ಕಿಚನ್ ಕ್ಲೀನ್ ಆದಮೇಲೆ ನಮಗೆ ಎಷ್ಟು ಸಮಾಧಾನ ಆಗುತ್ತಲ್ವ, ಒಂಥರ ನೆಮ್ಮದಿ ಆಗಿಬಿಡುತ್ತೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು. ಇದೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಎಲ್ಲ ಕಸ ಎಲ್ಲ ಗುಡಿಸಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋದಿತ್ತು. ಅದಕ್ಕೆ ಹೆಂಗೋ ಅದನ್ನು ಹಾಕ್ಕೊಂಬಿಡೋಣ ಮತ್ತು ಆಗೋ ಕೆಲಸ ಎಲ್ಲ ಆಗ್ತಾ ಇರುತ್ತೆ ಅಂತ ಹೇಳಿಬಿಟ್ಟು ವಾಷಿಂಗ್ ಮಿಷಿನ್ಗೆ ಎಲ್ಲ ಬಟ್ಟೆ ಹಾಕ್ಕೊಂಬಿಟ್ಟೆ. ಬಟ್ಟೆ ಹಾಕ್ಕೊಂಡಿದ್ದಾದಮೇಲೆ ಇನ್ನೇನು ಮುಗೀತಪ್ಪ ಕೆಲಸ ಇಲ್ಲ ಅನ್ನೋಷ್ಟರೊಳಗಡೆ ಬೆಡ್ ಕವರೆಲ್ಲ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತಿತ್ತು ನನಗೆ. ಸೊ ರೂಮಲ್ಲಿರೋ ಬೆಡ್ಡಿಗೆಲ್ಲ ಬೆಡ್ ಕವರೆಲ್ಲ ಚೇಂಜ್ ಮಾಡಿ ಮತ್ತು ದಿಮ್ ಕವರೆಲ್ಲ ಚೇಂಜ್ ಮಾಡಿಕೊಂಡು ಹಾಲಲ್ಲೂ ಹೆಂಗೂ ರೂಮಲ್ಲಿ ಚೇಂಜ್ ಮಾಡಿದ್ದೀವಲ್ಲ ಅಂತ ಹೇಳಿಬಿಟ್ಟು ಹಾಲಲ್ಲಿ ದಿವಾನ್ಗೆಲ್ಲನೂ ಬೆಡ್ ಕವರ್ನ ಚೇಂಜ್ ಮಾಡಿಕೊಂಡೆ. ಎಲ್ಲ ಚೇಂಜ್ ಮಾಡ್ಕೊಂಡಿದ್ದಾದಮೇಲೆ ನನ್ನ ಮಕ್ಕಳು ಬರೋಷ್ಟರೊಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಯಾವಾಗಲೂ ಅಷ್ಟೇ ನನ್ನ ಮಕ್ಕಳು ಬರೋಷ್ಟರೊಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟಿರ್ತೀನಿ. ನನ್ನ ಫ್ರೆಂಡ್ ಒಬ್ಬರು ಪೂಜೆಗೆ ಅಂತ ಇನ್ವೈಟ್ ಮಾಡಿದ್ರು. ಸೊ ಹೋಗಬೇಕು ಅಂತ ಹೇಳಿಬಿಟ್ಟು ನಾನು ಬೇಗನೆ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಬಂದುಬಿಡೋಣ ಅಂತ ಹೇಳಿಬಿಟ್ಟು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಅವ್ರ ಮನೆಗೆ ಪೂಜೆಗೆ ಅಂತ ಹೋದ್ವಿ. ಅಷ್ಟರೊಳಗಡೆ ಅವರು ಪೂಜೆ ಎಲ್ಲ ಮುಗಿಸಿದ್ರು. ಅವತ್ತು ಗುರುವಾರ ಆಗಿರೋದ್ರಿಂದ ಅವರು 9 ವಾರ ವ್ರತ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ. 9 ವಾರ ವ್ರತ ಮುಗಿಸಿ ಅದು 9ನೇ ವಾರ ಆಗಿತ್ತು. ಸ್ವಲ್ಪ ಜನಕ್ಕೆ ಅರಿಶಿನ ಕುಂಕುಮ ಅಂತ ಕೊಟ್ಟು ಮತ್ತು ಅವ್ರಿಗೆ ಮುತ್ತೈದೆಯವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ಊಟ ಅಡುಗೆ ಎಲ್ಲ ಅಲ್ಲೇ ಮಾಡಿದರು. ಸೊ ಮಧ್ಯಾಹ್ನದ ಊಟ ಅಲ್ಲೇ ಮುಗಿಸ್ಕೊಂಡು ನಾನು ಅರಿಶಿನ ಕುಂಕುಮ ಇಸ್ಕೊಂಡು ಬಂದೆ. ಬರೋಷ್ಟರೊಳಗಡೆ ಇನ್ನೇನು ಟೈಮ್ ಆಗಿತ್ತು. ಟೈಮ್ ನೋಡೋಷ್ಟರೊಳಗಡೆ
ಆಲ್ರೆಡಿ 10 ಮಿನಿಟ್ಸ್ ಲೇಟೇ ಆಗೋಗ್ಬಿಟ್ಟಿತ್ತು. ಮತ್ತು ನನ್ನ ಮಗನ ಸ್ಕೂಲ್ ಹತ್ರ ಹೋಗಿ ನನ್ನ ಮಗನ್ನ ಮಧ್ಯಾಹ್ನ ಕರ್ಕೊಂಬಂದೆ. ಸೊ ಅವ್ನು ಬೇಗನೆ ಬಂದುಬಿಡ್ತಾನೆ, ನನ್ನ ಮಗಳು ಸ್ವಲ್ಪ ಲೇಟಾಗಿ ಬರ್ತಾಳೆ. ಅವನ್ನ ಮನೆಗೆ ಕರ್ಕೊಂಬಂದು ನಾನು ಅವನಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ. ನೋಡಿ, ಇದು ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ರೀತಿ ಇರುತ್ತೆ ನಂದು ಮಾರ್ನಿಂಗಿಂದ ಮಧ್ಯಾಹ್ನದವರೆಗೂ ನನ್ನ ರುಟೀನು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.